ಆಮೇನ್. ಅಲ್ಲೆಲ್ಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋನನು 1ನೇ ಅಧ್ಯಾಯ 2ನೇ ವಚನ. ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆಮೇನ್. ಹಲ್ಲೆಲೂಯ. ಪ್ರೀತಿಯುಳ್ಳ ದೇವಜನರೇ, ನಾವು ಈ ಸ್ಥಳದಲ್ಲಿ ಒಂದು ಸಂಭವವನ್ನು ನೋಡಬಹುದು. ಯೋನ ದೊಡ್ಡ ಪ್ರವಾದಿ. ದೇವರು ಆತನನ್ನು ಪ್ರವಾದಿಯಾಗಿ ಆರಿಸಿಕೊಂಡಿದ್ದಾನೆ. ನಿನೆವೆ ಪಟ್ಟಣ ಬಂದು ಒಂದು ದೊಡ್ಡ ಪಟ್ಟಣ. ಆ ಪಟ್ಟಣದಲ್ಲಿರುವಂತಹ ಜನರು ಭಯಂಕರವಾದಂತಹ ಪಾಪ ದುಷ್ಕೃತ್ಯಗಳಲ್ಲಿ ಇದ್ದಂಥ ಜನಗಳು. ಆ ಜನಗಳು ಮಾಡುತ್ತಿರುವಂತಹ ಆ ಪಾಪ, ಆ ತಪ್ಪು, ಆ ಭಯಂಕರವಾದ ಆ ದುರ್ಮಾರ್ಗಗಳ ನಿಮಿತ್ತವಾಗಿ ದೇವರಿಗೆ ಅವರು ಮಾಡುತ್ತಿರುವಂತಹ ಆ ಪಾಪಗಳು ಭಯಂಕರವಾಗಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ಅಂದರೆ ಈ ಲೋಕದಲ್ಲಿ ಪಾಪಗಳು, ದುಷ್ಟತನಗಳು, ದುರ್ಮಾರ್ಗಗಳು, ದುರ್ಜನರ ಕುಯುಕ್ತಿಗಳು ಈ ಲೋಕದಲ್ಲಿ ನಡೆಯುತ್ತಿರುವಾಗ ಇದನ್ನು ನೋಡುತ್ತಿರುವಂಥ ದೇವಾದಿ ದೇವನು ಬಹಳ ಕೋಪಗೊಂಡು ಆ ದೇಶದ ಜನಗಳ ಮೇಲೆ ಕರ್ತನು ನ್ಯಾಯ ತೀರ್ಪನ್ನು ಬರಮಾಡುತ್ತಾನೆ. ಆದರೆ ಅದು ಬರುವುದಕ್ಕಿಂತ ಮುಂಚಿತವಾಗಿ ದೇವರು ಏನು ಮಾಡ್ತಾರೆ, ತನ್ನ ಪ್ರವಾದಿಯಾಗಿರುವಂಥ ಯೋನನಿಗೆ ದೇವರು ತಿಳಿಸ್ತಾರೆ, ನಿನೆವೆ ಪಟ್ಟಣದ ದುಷ್ಟತನವು ಹೆಚ್ಚಾಗಿ ಹೋಗಿದೆ, ಅವರ ಪಾಪಗಳು ನನ್ನ ಸನ್ನಿಧಿಗೆ ಏರಿ ಬಂದಿದೆ. ಆದುದರಿಂದ ನೀನು ಹೋಗಿ ಆ ನಿನೆವೆ ಪಟ್ಟಣದ ಜನಗಳನ್ನು ಖಂಡಿಸು ಮತ್ತು ಗದರಿಸು ಎಂದು ಹೇಳಿ ದೇವರು ಏನು ಮಾಡ್ತಾರೆ, ಯೋನನನ್ನು ಕಳಿಸ್ತಾರೆ. ಯೋನ ಪ್ರವಾದಿ. ಆತ ದೇವರು ಏನು ಹೇಳ್ತಾರೆ ಅದನ್ನು ಮಾತ್ರನೇ ಮಾಡಬೇಕು. ಯೋನ ಏನು ಮಾಡ್ತಾನೆ, ನಿನೆವೆ ಪಟ್ಟಣಕ್ಕೆ ಪ್ರಯಾಣ ಬೆಳೆಸ್ತಾನೆ. ಆದರೆ ಪ್ರಯಾಣ ಬೆಳೆಸುವಂಥ ಮಾರ್ಗ ಮಧ್ಯದಲ್ಲಿ ಆತನಿಗೆ ಭಯ ಆಗ್ಬಿಡುತ್ತೆ. ಯಾಕೆ ಭಯ ಆಗುತ್ತೆ ಅಂದರೆ, ನಿನೆವೆ ಪಟ್ಟಣದ ಜನಗಳು ದುಷ್ಟ ಜನರು. ಅಲ್ಲಿ ದೇವರನ್ನು ಅರಿಯದಿರುವಂಥ ಅನೇಕ ಜನಾಂಗಗಳು ಇದ್ದರು. ಆದರೆ ಆ ಸ್ಥಳಕ್ಕೆ ನಾನು ಒಬ್ಬನೇ ಹೋಗಿ ಆ ಜನಗಳನ್ನು ಯಾವ ರೀತಿ ನಾನು ಖಂಡಿಸಲಿ, ಯಾವ ರೀತಿ ನಾನು ಗದರಿಸಲಿ ಎಂದು ಭಯಪಟ್ಟು, ಅಂದರೆ ಆತನು ದೇವರಿಗೆ ಭಯಪಡೆದಿರ ಜನರಿಗೆ ಭಯಪಟ್ಟು ಆ ಸ್ಥಳವನ್ನು ಬಿಟ್ಟು ಆತ ಏನು ಮಾಡ್ತಾನೆ, ಬೇರೆ ದಿಕ್ಕಿಗೆ ಹೋಗ್ತಾನೆ. ಅಂದರೆ ದೇವರು ಹೇಳಿದ್ದು, ನೀನು ನಿನೆವೆ ಪಟ್ಟಣಕ್ಕೆ ಹೋಗಿ ಅವರ ದುಷ್ಟತನಗಳನ್ನು ಖಂಡಿಸು ಅಂತ ದೇವರು ಹೇಳಿದ್ರು. ಆದರೆ ಯೋನ ಏನು ಮಾಡ್ತಾ ಇದ್ದಾನೆ, ನಿನೆವೆ ಪಟ್ಟಣದ ಜನರಿಗೆ ಎದುರಿ ಆ ಪಟ್ಟಣಕ್ಕೆ ಹೋಗದಂತೆ ಆತ ಏನು ಮಾಡ್ತಾನೆ, ವಿರುದ್ಧವಾದ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸ್ತಾನೆ. ಅಂದರೆ ಆತ ತಾರ್ಷೀಷ್ ಎಂಬ ಪಟ್ಟಣಕ್ಕೆ ಓಡಿ ಹೋಗುವುದಕ್ಕೆ ಒಂದು ಹಡಗನ್ನು ಹತ್ತಿ ಹಡಗಿನಲ್ಲಿ ಆತ ಏನು ಮಾಡ್ತಾನೆ, ಪ್ರಯಾಣ ಬೆಳೆಸ್ತಾ ಇದ್ದಾನೆ. ಆತ ಹೋಗುವಂಥ ಹಡಗಿನಲ್ಲಿ ಆತ ಏನು ಮಾಡ್ತಾ ಇದ್ದಾನೆ, ಆತನಿಗೆ ನಿದ್ರೆ ಬಂದ್ಬಿಡ್ತು. ಅಂದರೆ ಹಡಗಿನಲ್ಲಿ ಬಹಳ ಜನರಿದ್ದಾರೆ ಪ್ರಯಾಣ ಬೆಳೆಸೋದಕ್ಕೆ. ಈ ದೇಶದಿಂದ ಆ ದೇಶಕ್ಕೆ, ಆ ಕಡೆಯಿಂದ ಈ ಕಡೆಗೆ ಪ್ರಯಾಣ ಬೆಳೆಸೋರು ಬಹಳ ಜನಗಳಿದ್ದಾರೆ. ಅದು ಸಮುದ್ರ ಮಾರ್ಗ, ಸಮುದ್ರ ಪ್ರಯಾಣ. ಈ ಸ್ಥಳದಲ್ಲಿ ಈತ ಏನು ಮಾಡ್ತಾನೆ, ಹೋಗಿ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿಬಿಡ್ತಾನೆ. ದೇವರು ಹೇಳಿದಂಥ ಮಾತನ್ನು ಆತ ಮರೆತು ಬಿಟ್ಟು ಆತ ಏನು ಮಾಡ್ತಾನೆ, ಶಾರೀರಿಕವಾಗಿ ಹೋಗಿ ಆತ ಹಡಗಿನ ಆಳದಲ್ಲಿ ತಳ ಭಾಗದಲ್ಲಿ ಹೋಗಿ ಆರಾಮಾಗಿ ನಿದ್ರೆ ಮಾಡಿಬಿಡ್ತಾನೆ. ನಿದ್ರೆ ಮಾಡುವಂಥ ಸಮಯದಲ್ಲಿ ಆ ಸಮುದ್ರದಲ್ಲಿ ಏನಾಗುತ್ತೆ, ದೊಡ್ಡ ತೂಫಾನ್ ಎದ್ದೊಳುತ್ತೆ. ಅಲೆಗಳು ಎದ್ದು ಆ ಹಡಗಿಗೆ ಬಡಿಯುವಾಗ, ಅಪ್ಪಳಿಸುವಾಗ, ಅಲೆಗಳು ಬಂದು ಒಡೆಯುವಾಗ ಆ ಹಡಗಿನಲ್ಲಿದ್ದಂಥ ಜನರು, ಅಂದರೆ ಬೇರೆ ಜನಾಂಗದವರು, ಬೇರೆ ಜನಗಳು, ಇವ್ರು ಏನು ಮಾಡ್ತಾ ಇದ್ರೆ, ಭಯಪಟ್ಟು ನಾವೆಲ್ಲಿ ಸತ್ತೋಗ್ಬಿಡ್ತೀವೋ, ಹಡಗು ಸಮುದ್ರದಲ್ಲಿ ಮುಳುಗೋಗ್ಬಿಡುತ್ತೇನೋ ಅಂದ್ಬಿಟ್ಟು ಅವರು ತಂದಿರುವಂಥ ಅನೇಕ ಸರಕುಗಳು, ಸಾಮಗ್ರಿಗಳು, ಇವ್ರು ಏನು ಮಾಡ್ತಾ ಇದ್ರೆ, ಭಾರ ಕಡಿಮೆ ಆಗಲಿ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದು ಸಮುದ್ರಕ್ಕೆ ಬೀಸಾಡ್ತಾ ಇದ್ದಾರೆ. ಸಮುದ್ರಕ್ಕೆ ಬೀಸಾಡುವಾಗ ಇದು ಹಗುರವಾಗಬೇಕೇ ಹೊರತು ಭಾರ ಆಗಬಾರ್ದು. ಆದರೆ ಇದು ಇನ್ನೂ ಭಾರವಾಗ್ತಾ ಇದೆ. ಹಡಗು ಮುಳುಗು ಹೋಗುವಷ್ಟು ಭಯಂಕರವಾದಂಥ ಇಕ್ಕಟ್ಟಿನ
ಒಂದು ಸಂದರ್ಭಕ್ಕೆ ಸಿಕ್ಕಿಕೊಳ್ಳುತ್ತೆ. ಇವ್ರೇನು ಮಾಡ್ತಾ ಇದ್ದಾರೆ, ಇವರು ಮಾಡಿದಷ್ಟು ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ ಅವರಿಂದ. ಅವ್ರೇನು ಮಾಡ್ತಾ ಇದ್ದಾರೆ, ಅವರವರ ದೇವರುಗಳಿಗೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬೇಡ್ಕೊಳ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹಡಗಿನಲ್ಲಿ ಬೇಡಿಕೊಳ್ಳುತ್ತಿರುವಾಗ ಅಲ್ಲಿ ಅಲೆ ಕಡಿಮೆ ಆಗಿಲ್ಲ, ತೂಫಾನು ಕಡಿಮೆ ಆಗಿಲ್ಲ, ಇದು ಭಯಂಕರವಾಗಿ ಬೋರ್ಗರಿತಾನೇ ಇದೆ. ಆಗ ಹಡಗಿನ ನಾವಿಕ ಏನು ಮಾಡ್ತಾನೆ, ಈ ಮನುಷ್ಯ ಹಡಗಿನ ತಳದಲ್ಲಿ ಮಲಗಿರುವಂಥ ಯೋನನನ್ನು ನೋಡಿ ಆ ಮನುಷ್ಯನಿಗೆ ಕೋಪ ಬಂದ್ಬಿಡುತ್ತೆ. ನಾವು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇವರುಗಳಿಗೆ ನಾವು ಮೊರೆ ಇಡ್ತಾ ಇದ್ದೀವಲ್ಲ, ಈ ಮನುಷ್ಯ ಯಾರಿರಬಹುದು, ಈತ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾನಲ್ಲ, ಈತನಿಗೆ ಯಾವ ಚಿಂತೆನೂ ಇಲ್ವಾ, ನಿದ್ರೆ ಮಾಡ್ತಾ ಇದ್ದಾನಲ್ವಾ ಅಂದ್ಬಿಟ್ಟು ಹೋಗಿ ಈತ ಏನು ಮಾಡ್ತಾ ಇದ್ದಾನೆ, ಅಲ್ಲೂ ಕಚ್ಕೊಂಡು ಆ ಯೋನನನ್ನು ಹೋಗಿ ಎಬ್ಬಿಸ್ತಾನೆ. ಆತನಿಗೆ ಒಂದು ಕಡೆ ಕೋಪ ಬರ್ತಾ ಇದೆ, ಒಂದು ಕಡೆ ಆಶ್ಚರ್ಯ ಆಗ್ತಾ ಇದೆ. ನಾವು ಇಂಥ ಒಂದು ಹಡಗಿನಲ್ಲಿ ಸಿಕ್ಕಾಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಪ್ರಾಣಾಪಾಯದಿಂದ ತಪ್ಪಿಸ್ಕೊಳ್ಬೇಕನ್ಬಿಟ್ಟು ನಮ್ಮ ದೇವರುಗಳಿಗೆ ನಾವು ಮೊರೆ ಇಡ್ತಾ ಇದ್ರೆ, ಈ ಮನುಷ್ಯ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾನಲ್ಲ, ಯಾರಿರಬಹುದು ಈ ಮನುಷ್ಯ ಅಂದುಬಿಟ್ಟು ಆತ ಏನು ಮಾಡ್ತಾ ಇದ್ದಾನೆ, ಹೋಗಿ ಆತನ ತಟ್ಟಿ ಎಬ್ಬಿಸ್ತಾರೆ. ಯೋನ ಎದ್ದೊಳ್ತಾನೆ. ಯೋನ ಎದ್ದು ನೋಡ್ತಾ ಇದ್ದಾನೆ, ಭಯಂಕರವಾದಂಥ ಸುನಾಮಿ ಅಲೆಗಳು, ಬೋರ್ಗರಿಯುವಂಥ ಅಲೆಗಳು, ತೂಫಾನು ಭಯಂಕರವಾಗಿ ಎದ್ದುಬಿಟ್ಟಿದೆ ಸಮುದ್ರದಲ್ಲಿ. ಅಂದರೆ ಮಾರ್ಗ ಮಧ್ಯದಲ್ಲಿ ಎದ್ದುಬಿಟ್ಟಿದೆ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಚಾನ್ಸೇ ಇಲ್ಲ ಅಲ್ಲಿ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ. ಈಗ ಈತ ಏನು ಮಾಡ್ತಾ ಇದ್ದಾನೆ, ನಾವಿಕ ಕೇಳ್ತಾ ಇದ್ದಾನೆ, ಯಾರಪ್ಪ ನೀನು, ಎಲ್ಲಿಂದ ಬಂದೆ, ಯಾವ ದೇಶದವನೇ ನೀನು ಅಂತ ಕೇಳುವಾಗ ಈತ ಹೇಳ್ತಾನೆ, ನಾನು ಇಬ್ರಿಯನು, ಪರಲೋಕ ದೇವರಾದ ಯೆಹೋವ ದೇವರ ಮನುಷ್ಯನು ನಾನು ಅಂದುಬಿಟ್ಟು ಈತ ಹೇಳ್ತಾನೆ. ಆಗ ಈ ರೀತಿಯಾಗಿ ಈ ಸಮುದ್ರದಲ್ಲಿ ಇಂಥ ತೂಫಾನು ಅಲೆಗಳು, ಇದುವರೆಗೂ ನಾನು ಇಷ್ಟು ಪ್ರಯಾಣ ಮಾಡಿದ್ದೀನಿ, ಹಡಗನ್ನು ಓಡಿಸಿದ್ದೀನಿ ನಾನು, ಆದರೆ ಇದುವರೆಗೂ ನಾನು ಇಂಥ ಒಂದು ಸಂದರ್ಭವನ್ನು, ಇಂಥ ಒಂದು ಭಯಂಕರವಾದ ಸ್ಥಿತಿಯನ್ನು ನಾನು ಎಂದೂ ನೋಡಿಲ್ಲ. ಆದರೆ ಇವತ್ತು ಏನಾಗ್ತಾ ಇದೆ, ಹಡಗು ಮುಳುಗೋಗ್ತಾ ಇದೆ. ನಾವು ನಮ್ಮ ದೇವರುಗಳಿಗೆ ನಾವು ಮೊರೆ ಇಡ್ತಾ ಇದ್ದೀವಿ, ನಿನ್ನ ದೇವರಾದ ಯೆಹೋವನಿಗೆ ನೀನು ಮೊರೆ ಇಡು, ಒಂದು ವೇಳೆ ನಿನ್ನ ದೇವರಾದರೂ ಬಂದು ನಮ್ಮನ್ನು ರಕ್ಷಿಸಬಹುದು ಅಂದುಬಿಟ್ಟು ಇವರೇನು ಮಾಡ್ತಾರೆ, ಯೋನನಿಗೆ ಹೇಳ್ತಾರೆ. ಆಗ ಯೋನನಿಗೆ ಅರ್ಥ ಆಗ್ಬಿಡ್ತು, ಹೌದು ಇದು ನನ್ನ ನಿಮಿತ್ತವಾಗಿ ಬಂದಿರೋದು ಈ ಅಲೆ. ಯಾಕಂದರೆ ಪರಲೋಕದ ದೇವರಿಗೆ ಆತ ಏನು ಮಾಡ್ತಾ ಇದ್ದಾನೆ, ವಿರುದ್ಧವಾದ ದಿಕ್ಕಿನಲ್ಲಿ ನಡೀತಾ ಇದ್ದಾನೆ. ದೇವರ ಮಾತನ್ನು ಮೀರಿ, ದೇವರ ಚಿತ್ತವನ್ನು ಮೀರಿ ಆತ ಏನು ಮಾಡ್ತಾ ಇದ್ದಾನೆ, ತಾರ್ಷೀಷ್ಗೆ ಕೊಡ್ತಾ ಇದ್ದಾನೆ. ದೇವರು ಹೇಳಿದ್ದು ನಿನೆವೆಗೆ ಹೋಗುವಂತ, ಆದರೆ ಯೋನ ಹೋಗಿದ್ದು ತಾರ್ಷೀಷ್ಗೆ. ಇದರಿಂದ ದೇವರಿಗೆ ಕೋಪ ಬಂದು ಸಮುದ್ರದ ಅಲೆಗಳನ್ನು ದೇವರು ಎಬ್ಬಿಸ್ಬಿಟ್ಟ, ಸಮುದ್ರದಲ್ಲಿ ಒಂದು ದೊಡ್ಡ ಸುನಾಮಿಯನ್ನೇ ಎಬ್ಬಿಸ್ಬಿಟ್ಟ. ಇದು ಯೋನನಿಗೆ ಅರ್ಥವಾಯಿತೇ ಹೊರತು ಹಡಗಿನಲ್ಲಿರುವಂಥ ಜನಗಳಿಗೆ ಅರ್ಥವಾಗಲಿಲ್ಲ. ಪ್ರಿಯ ದೇವ ಜನಗಳೇ, ಈ ಸ್ಥಳದಲ್ಲಿ ಯೋನ ಹೇಳ್ತಾನೆ, ಒಂದು ಪರಿಹಾರ ಹೇಳ್ತಾನೆ, ಇದು ಬಂದಿರೋದು ನನ್ನ ನಿಮಿತ್ತವಾಗಿ, ನಾನೇ ಇದಕ್ಕೆ ಕಾರಣ. ನೀವೇನು ಮಾಡ್ತೀರಾ, ನನ್ನ ನೆತ್ತಿ ಸಮುದ್ರದಲ್ಲಿ ಬಿಸಾಕ್ಬಿಡ್ರಿ ಅಂತ ಹೇಳ್ತಾನೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ನಿನ್ನನ್ನು ನಾವು ಸಮುದ್ರದಲ್ಲಿ ಹಾಕ್ಬಿಟ್ರೆ ಅಲ್ಲಿ ನಿಂತೋಗುತ್ತಾ, ಸುನಾಮಿ ನಿಂತೋಗುತ್ತಾ ಅಂತ ಹೇಳುವಾಗ, ಹೌದು, ನನ್ನನ್ನು ಎತ್ತಿ ನೀವು ಸಮುದ್ರದಲ್ಲಿ ಬಿಸಾಡಿ ಬಿಡ್ರಿ, ಅಲ್ಲಿ ನಿಂತೋಗುತ್ತೆ, ಸುನಾಮಿ ನಿಂತೋಗುತ್ತೆ ಮತ್ತು ನಿಮ್ಮ ಪ್ರಾಣಗಳು ಕಾಪಾಡಲ್ಪಡುತ್ತೆ ಅಂತ ಹೇಳುವಾಗ, ಈ ಜನಗಳಿಗೇನು ಸದ್ಯ ನಮ್ಮ ಪ್ರಾಣ ಉಳಿದ್ರೆ ಸಾಕಪ್ಪ ಅಂತ ಇವರಿದ್ದಾರೆ. ಇದೇ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ, ಯೋನನನ್ನು ತೆಗೆದು ಸಮುದ್ರಕ್ಕೆ ಬಿಸಾಡ್ಬಿಡ್ತಾರೆ. ಸಮುದ್ರದಕ್ಕೆ ಬಿಸಾಡುವಾಗ ಯೋನ ಒಂದು ದೊಡ್ಡ ಮೀನಿನ ಹೊಟ್ಟೆ ಒಳಗೆ ಹೋಗ್ಬಿಡ್ತಾನೆ. ಅಂದರೆ ಆ ಮೀನಿಗೆ ಅಪ್ಪಣೆ ಕೊಟ್ಟವನೇ ದೇವರು. ಹಾಲೆಲೂಯ, ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೃಷ್ಟಿಗಳ ಕರ್ತ, ಸೃಷ್ಟಿಗಳನ್ನು ಬಾಯಿ ಮಾತಿನಿಂದ ನಿರ್ಮಿಸಿದಂಥ ದೇವರು. ಆಮೇಲೆ ಹಾಲೆಲೂಯ. ಮೀನೇನು ಮಾಡ್ತು, 3 ದಿನ ಯೋನನನ್ನು ತನ್ನ ಗರ್ಭದಲ್ಲಿ ಇಟ್ಕೊಳ್ತು. ಹಾಲೆಲೂಯ. ಯಾಕೆ ಹೇಳ್ರಿ, ಇಲ್ಲಿ ಯೋನ ದೇವರ ಚಿತ್ತವನ್ನು ಮೀರಿ ನಡೆದ, ಆದುದರಿಂದ ಯೋನಗೆ ಸರಿಯಾದ ಪಾಠವನ್ನು ದೇವರು ಕಲಿಸ್ಬೇಕನ್ಬಿಟ್ಟು ಒಂದು ಮೀನಿನ ಹೊಟ್ಟೆನಲ್ಲಿ ಇಟ್ಟು 3 ದಿನ ಹಗಲಿರುಳು ಆತ ಏನು ಮಾಡ್ತಾ ಇದ್ದಾನೆ, ಆ ಮೀನಿನ ಹೊಟ್ಟೆ ಒಳಗಡೆ ಇದ್ದುಕೊಂಡೇ ದೇವರಿಗೆ ಮೊರೆ ಇಡ್ತಾ ಇದ್ದಾನೆ, ದೇವರಿಗೆ ಸ್ತುತಿ ಮಾಡ್ತಾ ಇದ್ದಾನೆ. ಪ್ರಿಯ ದೇವ ಜನಗಳೇ, ಇವತ್ತು ನಮಗೆ ದೇವರು ಒಂದು ಸಂದರ್ಭಗಳನ್ನು ಕೊಟ್ಟಿದ್ದಾರೆ, ಅವಕಾಶಗಳನ್ನು ಕೊಟ್ಟಿದ್ದಾರೆ. ನಮಗೆ ಇವತ್ತು ಸೇವೆ ಮಾಡೋದಕ್ಕೂ, ಸುವಾರ್ತೆ ಸಾರೋದಕ್ಕೂ, ಪ್ರಾರ್ಥನೆ ಮಾಡೋದಕ್ಕೂ, ದೇವರ ರಾಜ್ಯವನ್ನು ಪ್ರಸ್ತಾಪಪಡಿಸುವುದಕ್ಕೂ, ಅನೇಕ ಕಟ್ಟಲ್ಪಟ್ಟಿರುವಂಥ ಜನಗಳನ್ನು ಬಿಡಿಸೋದಕ್ಕೂ, ಮನ ಮುರಿದವರನ್ನು ನಾವು ಸಂತೈಸುವುದಕ್ಕೂ, ಈ ರೀತಿಯಾಗಿ ಇರುವಂಥ ಜನಗಳ ಬಳಿಗೆ ಹೋಗಿ
ದೇವರ ನಾಮವನ್ನು ಪ್ರಚುರಪಡಿಸಲು ದೇವರು ನಮ್ಗೆ ಎಷ್ಟೋ ಸಂದರ್ಭಗಳನ್ನು ಅವಕಾಶನ ಕೊಟ್ಟಿದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ದೇವರ ಚಿತ್ತವನ್ನು ಮೀರಿ, ದೇವರು ಹೇಳಿರುವಂಥ ಮಾತುಗಳನ್ನು ಮೀರಿ ನಾವೇನು ಮಾಡ್ತಾ ಇದ್ದೀವಿ? ಅದನ್ನು ಮಾಡದ ಹಾಗೆ ನಾವು ಹೋಗ್ತಾ ಇದ್ದೀವಿ. ದೇವರ ಚಿತ್ತವನ್ನು ಮಾಡಿ ಮುಗಿಸುವುದೇ, ಆದರೆ ನಾವು ದೇವರ ಚಿತ್ತವನ್ನು ಮಾಡ್ತಾ ಇಲ್ಲ. ಪ್ರೀತಿಯುಳ್ಳ ದೇವ ಜನಗಳೇ, ಇವತ್ತು ಕಟ್ಟಲ್ಪಟ್ಟಿರುವಂಥ ಜನಗಳು ಇದ್ದಾರೆ, ರಕ್ಷಣೆ ಹೊಂದದೇ ಇರುವಂಥ ಜನಗಳು ಇದ್ದಾರೆ. ಲೋಕದಲ್ಲಿ, ದೇಶಗಳಲ್ಲಿ, ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ ಇವತ್ತು ಅನೇಕ ಭಯಂಕರವಾದಂಥ ದುಷ್ಟತನಗಳು, ದುರ್ಮಾರ್ಗಗಳು, ಅನೇಕ ಭಯಂಕರವಾದ ಪಾಪಗಳು, ಕುಡುಕ್ತನಗಳು, ಭಯಂಕರವಾದಂಥ ವ್ಯಭಿಚಾರಗಳು ಇವತ್ತು ದೇಶಗಳಲ್ಲಿ, ನಮ್ಮ ರಾಜ್ಯಗಳಲ್ಲಿ, ನಮ್ಮ ದೇಶಗಳಲ್ಲಿ ಇವತ್ತು ನಡೆದುಕೊಂಡಿದೆ. ಇದನ್ನೆಲ್ಲ ನೋಡಿ ದೇವರು ಮೌನವಾಗಿರೋದಿಲ್ಲ. ಅದಕ್ಕಾಗಿಯೇ ದೇವರು ಇವತ್ತು ಪ್ರವಾದಿಗಳನ್ನ ಎಬ್ಬಿಸಿದ್ದಾರೆ, ಸೇವಕರನ್ನ ಎಬ್ಬಿಸಿದ್ದಾರೆ, ಸುವಾರ್ತಿಕರನ್ನ ಎಬ್ಬಿಸಿದ್ದಾರೆ, ಪ್ರಾರ್ಥನೆ ಮಾಡೋರನ್ನ ದೇವರು ಎಬ್ಬಿಸಿದ್ದಾನೆ. ಆಮೇನ್, ಹಲ್ಲೆಲೂಯಾ. ನಾವೇನು ಮಾಡಬೇಕು? ದೇವರ ಚಿತ್ತವನ್ನು ಮಾಡಬೇಕು. ದೇವರು ಹೇಳಿದ ಹಾಗೆ ನಾವು ನಡ್ಕೊಂಡ್ರೆ ನೋಡ್ರಿ, ದೇಶದ ಮೇಲಿರುವಂಥ ಕೋಪ ಕಡಿಮೆ ಆಗುತ್ತೆ. ನಾವು ಪ್ರಾರ್ಥನೆ ಮಾಡಬೇಕು. ನಾವೇನು ಮಾಡಬೇಕು? ಜನಗಳ ಬಳಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿ ಆ ಜನಗಳನ್ನು, ಕಟ್ಟಲ್ಪಟ್ಟಿರುವಂಥ ಜನಗಳನ್ನು ಬಿಡಿಸ್ಬೇಕಾದ್ರೆ ನಾವು ದೇವರ ಚಿತ್ತವನ್ನು ಮಾಡಬೇಕು. ದೇವರಿಗೆ ಅಮೂಲ್ಯವಾದದ್ದು, ಬೇಕಾದದ್ದು ಇವತ್ತು ದೇವರ ಚಿತ್ತ. ದೇವರ ಚಿತ್ತದಂತೆ ನಾವು ಎಲ್ಲರೂ ನಡ್ಕೊಳ್ಳೋಣ. ಪ್ರೀತಿಯುಳ್ಳ ದೇವ ಜನಗಳೇ, ಸಭೆಗೆ ಹೋಗ್ಬೋದು, ಸೇವೆ ಮಾಡ್ಬೋದು, ಸುವಾರ್ತೆ ಸಾರ್ಬೋದು, ಆದರೆ ದೇವರ ಚಿತ್ತ ಏನೆಂದು ತಿಳಿದುಕೊಂಡು ನಾವು ಮಾಡಬೇಕೇ ಹೊರತು ಯೋನನ ಹಾಗೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗಿ ದೇವರಿಗೆ ಮತ್ತಷ್ಟು ನಾವು ಕೋಪನ ಎಬ್ಬಿಸುವುದು ಬೇಡ. ಹಲ್ಲೆಲೂಯಾ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಕೇಳಿರುವಂಥ ಪ್ರತಿಯೊಂದು ವಾಕ್ಯಗಳನ್ನು ದೇವರು ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಅದನ್ನು ಕೈಕೊಂಡು ದೇವರ ಚಿತ್ತ ಏನೆಂಬುದನ್ನು ತಿಳಿದುಕೊಂಡು ನಾವೆಲ್ಲರೂ ನಡೆದುಕೊಳ್ಳೋಣ. ಇದೇ ದೇವರಿಗೆ ಬಹಳ ಮುಖ್ಯವಾದದ್ದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ, ಸ್ತೋತ್ರ. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಪ್ಪ. ಈ ಬೆಳಗಿನ ಜಾವದಲ್ಲಿ ಕರ್ತನೇ ಯೆಸಯ್ಯ, ಈ ವಾಕ್ಯವನ್ನು ಕೇಳಿರುವಂಥ ಪ್ರತಿಯೊಬ್ಬೊಬ್ಬರು ನಿನ್ನ ಆಶೀರ್ವದಿಸು. ನಿನ್ನ ಚಿತ್ತವನ್ನು ಮಾಡುವಂತೆ ಸ್ವಾಮಿ ಕರ್ತನೇ ಯೆಸಯ್ಯ, ಒಬ್ಬೊಬ್ಬನು ಉಪಯೋಗಪಡಿಸು. ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಯಾರು ನಡೆದುಕೊಳ್ಳದ ಹಾಗೆ ಸ್ವಾಮಿ ಕರ್ತನೆಯಪ್ಪ, ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ಆಶೀರ್ವದಿಸು. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.